ಹಲೋ ಆತ್ಮೀಯರೇ, ನಿಮ್ಮ ಕನ್ನಡ ವಾಹಿನಿ ಟ್ರೆಂಡಿಂಗ್ ಕನ್ನಡ 123ಗೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಿಮ್ಮ ಮುಂದೆ ತರುತ್ತಿದ್ದೇವೆ ಕನ್ನಡ ಸಿನಿಬಂಧ 8. ಇದರ ಒಟ್ಟಾರೆ ಸುಳುಹುಗಳು ಹೀಗಿವೆ. ಬನ್ನಿ ಸಿನಿಬಂಧ ಬಿಡಿಸೋಣ. ರಾಜ್ ಜಮುನಾಗೆ ಪುಟ್ಟಣ್ಣನವರ ನಿರ್ದೇಶನದಲ್ಲಿ ಆಯಿತು ಒಲವೇ ಜೀವನ ಡ್ಯಾಶ್. ಸಾಕ್ಷಾತ್ಕಾರ. ವಿಷ್ಣು, ರವಿಚಂದ್ರನ್, ಶಶಿಕುಮಾರ್, ರಂಭಾ, ಅನುಪ್ರಭಾಕರ್ ನಟನೆಯ ಧನಿಕ. ಸಾಹುಕಾರ. ಸಾಯಿ ಕುಮಾರ್, ಭಾನುಪ್ರಕಾಶ್, ಸಂಜನಾ ಗಲ್ರಾಣಿ ಕಾಪಾಡುವವನಾಗಿ ಬಂದಿದ್ದಾರೆ. ರಕ್ಷಕ. ನಗು ನೀ ನಗು ಕಿರುನಗೆ ನಗು ಎಂದರೂ ಕೆಸರಿನಲ್ಲೇ ಹುಟ್ಟು ಕಂಡಿದ್ದು. ಕಮಲ. ರವಿಚಂದ್ರನ್ ದ್ವಿಪಾತ್ರ, ಪ್ರಿಯಾಂಕಾ ಉಪೇಂದ್ರ ಇದ್ದು ಕೇರಳದ ಕಲರಿಪಟ್ಟು ಪರಿಚಯ ಮಾಡಿದ ಚಿತ್ರ. ಮಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ಹಣವನ್ನು ಅಕ್ರಮ ವರ್ಗಾವಣೆ ಮಾಡುವ ಕಥೆಯ ಚಿತ್ರ. ಹವಾಲಾ. ರವಿಚಂದ್ರನ್ ರಾಧಿಕಾ ಕುಮಾರಸ್ವಾಮಿ ಜೊತೆ ಪಟ್ಟು ಹಿಡಿದು ಸಾಧಿಸಿದ ಛಲಗಾರ. ಹಠವಾದಿ. ಅಂಬರೀಷ್, ಶ್ರೀನಾಥ್, ಶಂಕರ್ನಾಗ್, ಅಂಬಿಕಾ ಸಾಧಿಸಿದ ಎಲ್ಲ ದಿಕ್ಕುಗಳ ಗೆಲುವು. ದಿಗ್ವಿಜಯ. ಉಪೇಂದ್ರ, ಆರತಿ ಛಾಬ್ರಿಯಾ ನಟಿಸಿದ ರಾಮು ಬ್ಯಾನರ್ ಚಿತ್ರ ಸೂಪರ್ ಸ್ಟಾರ್ ಹೆಸರು. ರಜನಿ. ಎಸ್ ನಾರಾಯಣ್ ನಟಿಸಿ ನಿರ್ದೇಶಿಸಿದ ಶಶಿಕುಮಾರ್, ಚರಣ್ ರಾಜ್ ಪತ್ತೇದಾರಿ ಚಿತ್ರ. ನಿಘಾತ. ಭರ್ಜರಿ ಬೇಟೆಯಲ್ಲಿ ಸ್ವೀಟಿ ನನ್ನ ಜೋಡಿ ಎಂದರೆ ತನ್ನವ ಹೀಗೆ ಎನ್ನುತ್ತಾಳೆ ನಾಯಕಿ. ಘಾಟಿ. ಬಿಂದು, ಸಿಂಧು, ಘಳಿಗೆ ಇತ್ಯಾದಿಗಳ ಜೊತೆ ಅಮರತ್ವ ನೀಡಲು ಬಂದ ರಸ. ಅಮೃತ.
ಗಣೇಶ್ ಜೊತೆ ಮಾಳವಿಕಾ ನಾಯರ್ ಬಂದದ್ದು ಕೃಷ್ಣಂ ಡ್ಯಾಶ್ ಸಖಿ ಆಗಿ. ಪ್ರಣಯ. ಪೊರ್ಕಿಯಲ್ಲಿ ದರ್ಶನ್ಗೆ ನಾಯಕಿ ಆಗಿ ಕನ್ನಡಕ್ಕೆ ಬಂದ ನಟಿ. ಪ್ರಣೀತಾ. ಪಿಟೀಲು ಚೌಡಯ್ಯ ನಾಯಕ ನಟರಾಗಿ ಸಂಗೀತ ನಿರ್ದೇಶನವೂ ಮಾಡಿದ 1943ರ ಚಿತ್ರ. ವಾಣಿ. ಅರಿಕಾ ಅಕೀರಾ ಆಗಿ ಮೇಘನಾ ರಾಜ್ ಅಭಿನಯಿಸಿದ ಚಿತ್ರ ತತ್ಸಮದ ಜೊತೆ ಬಂದಿದೆ. ತದ್ಭವ. PN ಶ್ರೀನಿವಾಸ್ ನಿರ್ದೇಶಿಸಿ ಗಾಯತ್ರಿ ಜೊತೆ ನಟಿಸಿದ ಆತ್ಮಗೌರವದ ಚಿತ್ರ. ಅಭಿಮಾನ. 9 ಜನ ಸೇರಿ ಚಿನ್ನದ ಅಂಬಾರಿ ದರೋಡೆ ಮಾಡುವ ಕಥೆಯ ದರ್ಶನ್ ಚಿತ್ರ. ನವಗ್ರಹ. ಎಡಕಲ್ಲು ಗುಡ್ಡದ ಮೇಲೆ 100 ತರಹ ಕಾಡಿದ ಪ್ರೇಮ ಕಾವ್ಯದ ಕಹಿಬರಹ. ವಿರಹ. ಪವನ್ ಒಡೆಯರ್ ನಿರ್ದೇಶನದಲ್ಲಿ ವಿಕ್ರಮತೀರ್ಥದಲ್ಲಿ ಪುನೀತ್ ಹೀಗೆ ರಣ ಡ್ಯಾಶ್. ವಿಕ್ರಮ. ನಾಯಕ ಆಗಲು ಬಂದು ಮೋಸ ಹೋದ ಜಗ್ಗೇಶ್ 101ನೆಯ ಚಿತ್ರದಲ್ಲಿ ಹೀಗೆ ಮಿಸ್ಟರ್. ಬಕ್ರಾ. ನಾನಿರುವುದೇ ನಿಮಗಾಗಿ ಅಂತ ಮೈಸೂರು ಅರಮನೆ ಒಳಗೆ ಚಿತ್ರಿತ ಅಣ್ಣಾವ್ರ ಈ ಚಿತ್ರ. ಮಯೂರ. ರಾಜೇಶ್ ಐಶ್ವರ್ಯ ನಾಗ್ ನಾಗಾಭರಣರ ನಿರ್ದೇಶನದಲ್ಲಿ ವಸು ಹೊತ್ತ ಭೂಮ್ತಾಯಿಯಾಗಿ. ವಸುಂಧರಾ. ರಚಿತಾರಾಮ್ ನವಮಿಯಾಗಿ ರವಿಶಂಕರ್ ಮಣಿಕಂಠ ಆದರೆ ಶ್ರೀಮುರಳಿ ಚಿತ್ರದ ಹೆಸರೇ ಆದರು. ರಥಾವರ. ಸ್ನೇಹಿತರೆ, ಸಿನಿಬಂಧ ನಿಮಗೆ ಇಷ್ಟವಾಗಿದೆ ಎಂದು ನಮ್ಮ ಭಾವನೆ. ನಿಮ್ಮ ಇಷ್ಟ ಪ್ರೀತಿಯೇ ನಮಗೆ ಸ್ಫೂರ್ತಿ. ಕಂಟೆಂಟ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಪ್ರಸ್ತುತಿಯೊಂದಿಗೆ ವಾಹಿನಿಯಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.